ಲಾಸ್ಟ್ ಟೈಮ್ ಬೇಳೆ ಹೋಳಿಗೆನ ಬೇರೆ ಮೆಥಡಲ್ಲಿ ಶೇರ್ ಮಾಡಿದ್ದೆ. ಇವತ್ತು ಇನ್ನೊಂದು ಮೆಥಡ್ನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನೀರನ್ನು ಕುದಿಲಿಕ್ಕೆ ಇಟ್ಕೊಂಡು ಅದಕ್ಕೆ ತೊಳೆದಿಟ್ಕೊಂಡಿರುವಂಥ ತೊಗರಿಬೇಳೆ, ಸ್ವಲ್ಪ ಅರಿಶಿನ ಪುಡಿ, ತುಪ್ಪನ ಹಾಕಿ ಬೇಯಿಸ್ಕೋಬೇಕು. ಸ್ವಲ್ಪ ಮ್ಯಾಶ್ ಆಗೋ ಥರ ಬೆಂದರೆ ಸಾಕಾಗುತ್ತೆ. ನಂತರ ನೀರನ್ನೆಲ್ಲ ಶೋಧಿಸ್ಕೊಂಡು ಅದಕ್ಕೆ ಬೆಲ್ಲನ ಕರಗಿಸಿ ಅದನ್ನು ಕೂಡ ಶೋಧಿಸ್ಕೊಂಡು ಇದನ್ನು ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. 10 ನಿಮಿಷ ಕುದಿಸ್ಕೊಳ್ತಾ ಇದ್ದಂಗೆ ಈ ಥರ ಗಟ್ಟಿಯಾಗಿರುತ್ತೆ. ಇದನ್ನು ಕಂಪ್ಲೀಟಾಗಿ ಕೂಲಾಗೋದಕ್ಕೆ ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಉಂಡೆ ಥರ ರೆಡಿ ಮಾಡಿಕೊಂಡು ಹೂರ್ಣನ ರೆಡಿ ಮಾಡ್ಕೋಬೇಕು. ನಂತರ ಕಣ್ಕ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಚೆಕ್ ಮಾಡಿ. ಒಂದು ಪ್ಲಾಸ್ಟಿಕ್ ಶೀಟ್ಗೆ ಕಣ್ಕನ್ನು ಹಾಕಿ ಈ ಥರ ಸ್ಪ್ರೆಡ್ ಮಾಡಿ ಮಧ್ಯದಲ್ಲಿ ಈ ಬೇಳೆ ಹೂರ್ಣನ ಹಾಕಿ ಈ ಥರ ಕ್ಲೋಸ್ ಮಾಡಿಕೊಂಡು ಎಕ್ಸ್ಟ್ರಾ ಏನಾದರೂ ಹಿಟ್ಟಿತ್ತು ಅಂದರೆ ಅದನ್ನು ತೆಗೆದುಬಿಟ್ಟು ನಂತರ ಅದ್ರ ಮೇಲೆ ಇನ್ನೊಂದು ಶೀಟ್ನ ಅಂದರೆ ಪ್ಲಾಸ್ಟಿಕ್ ಶೀಟ್ನ ಹಾಕಿ ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡ್ಕೋಬೋದು. ನಾರ್ಮಲ್ ಆಗಿ ಸ್ವಲ್ಪ ಬೇಳೆ ಒಬ್ಬಟ್ಟನ್ನ ಮಂದವಾಗಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ನಿಮಗೆ ಯಾವ ಥರ ಬೇಕು, ತೆಳುವಾಗಿ ಬೇಕಿದ್ರೆ ತೆಳುವಾಗಿ, ಮಂದವಾಗಿ ಬೇಕಿದ್ರೆ ಮಂದವಾಗಿ ಮಾಡಿಕೊಂಡು ಕಾದಿರುವಂಥ ಹೆಂಚು ಮೇಲೆ ಹಾಕಿ ತುಪ್ಪ ಅಥವಾ ಎಣ್ಣೆನ ಹಾಕಿ ಎರಡೂ ಸೈಡು ಕೂಡ ಈ ಥರ ಬೇಯಿಸ್ಕೊಂಡ್ರೆ ಬೇಳೆ ಒಬ್ಬಟ್ಟು ರೆಡಿಯಾಗಿರುತ್ತೆ.